ನಗರದ ಪ್ರಮುಖ ರಸ್ತೆಗಳ ಬದಿಯಲ್ಲಿ ನೆಟ್ಟಿರುವ ಪರಿಸರಕ್ಕೆ ಅಪಾಯಕಾರಿಯಾಗಿರುವ ಕೋನೋಕಾರ್ಪಸ್ ಗಿಡಗಳನ್ನು ಬೇರು ಸಹಿತ ಕಿತ್ತೆಸೆದು ದೇಶಿ ಸಸಿಗಳನ್ನು ನೆಟ್ಟು ರಕ್ಷಣೆ ಮಾಡಬೇಕಾಗಿದೆ ಎಂದು ಪರಿಸರವಾದಿ ವಿನಾಯಕ ಚಲುವಾದಿ ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಯಚೂರು ಮಂತ್ರಾಲಯ ರಸ್ತೆ ಅಂದರೆ ಐಬಿ ಎದುರು ಅತಿಥಿ ಹೋಟೆಲ್ದಿಂದ ಆಶಾಪುರ ಕ್ರಾಸ್ ವರೆಗೂ, ಡಿಸಿ ಮನೆಯ ಹಿಂದುಗಡೆ ಅಂದರೆ ಲಿಂಗಸುಗೂರು ರಸ್ತೆಯಲ್ಲಿ ಅಗ್ರಿ ಕಾಲೇಜಿನವರೆಗೆ ಕೋನೋಕಾರ್ಪಸ್ ಗಿಡ ನೆಡಲಾಗಿದೆ. ಸಾಮಾನ್ಯವಾಗಿ ಇದನ್ನು ದುಬೈ ಗಿಡ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ಮೂಲತಃ ಅರೇಬಿಯನ್ ತಳಿ. ಇದು ಇತರೆ ಗಿಡಗಳಿಗಿಂತಲೂ ಅಧಿಕ ಪ್ರಮಾಣದಲ್ಲಿ ಇಂಗಾಲ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತದೆ. ಆದರೆ ಜೀವಸಂಕುಲಕ್ಕೆ ಇದು ಮಾರಕವಾಗಿ ಪರಿಣಮಿಸಿ ಶ್ವಾಸಕೋಶಕ್ಕೆ ತಗುಲುವ ರೋಗಗಳನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಈ ಗಿಡಗಳನ್ನು ಬೇರು ಸಹಿತ ಕಿತ್ತು ಅದೇ ಜಾಗದಲ್ಲಿ ಹೊಂಗೆ, ಬೇವಿನ ಮರದಂತಹ ದೇಶೀಯ ಸಸಿಗಳನ್ನು ಸಂಬಂಧಪಟ್ಟ ಇಲಾಖೆಯವರು ನೆಟ್ಟು ಪೋಷಿಸಬೇಕು ಎಂದು ಒತ್ತಾಯಿಸಿದರು. ರಾಯಚೂರು ನಗರದ ಮಂತ್ರಾಲಯ ರಸ್ತೆ ಐಬಿ ಎದುರುಗಡೆ ಹತ್ತಿರ ಅತಿಥಿ ಹೋಟೆಲ್ ಇಂದ ಆಶಾಪುರ ಕ್ರಾಸ್ ಬದಿಗೆ ಮತ್ತು ಡಿಸಿಯ ಮನೆ ಎದುರುಗಡೆ ಲಿಂಗಸುಗೂರು ರಸ್ತೆಯ ಮಧ್ಯದಲ್ಲಿ ಅಗ್ರಿಕಲ್ಚರ್ ಗೇಟ್ ವರೆಗೆ ಅಪಾಯಕಾರಿಯಾದ ಕೋನೋಕಾರ್ಪಸ್ ಗಿಡವನ್ನು ನೆಡಲಾಗಿದೆ. ಈ ಗಿಡವನ್ನು ಸಾಮಾನ್ಯವಾಗಿ ದುಬೈ ಗಿಡ ಎಂದು ಕರೆಯುತ್ತಾರೆ, ಏಕೆಂದರೆ ಇದು ಮೂಲತಃ ಆಫ್ರಿಕಾ ಮತ್ತು ಅರೇಬಿಯನ್ ಗಿಡವಾಗಿದ್ದು, ಈ ಗಿಡ ಎಷ್ಟು ಅಪಾಯಕಾರಿ ಎಂದರೆ ಇದು ಸಾಮಾನ್ಯ ಗಿಡಕ್ಕಿಂತ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುತ್ತದೆ. ಅದರಿಂದ ಮನುಷ್ಯರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಕೂಡ ತುಂಬಾ ಸಮಸ್ಯೆ ಆಗಿದೆ. ಆರೋಗ್ಯ ಸಮಸ್ಯೆ ಉಂಟು ಮಾಡುತ್ತದೆ. ಶೀತ, ಕೆಮ್ಮು, ನೆಗಡಿ, ಶ್ವಾಸಕೋಶ ಸಮಸ್ಯೆ, ಚರ್ಮ ರೋಗ, ಇನ್ನಿತರೆ ರೋಗಗಳನ್ನು ಉಂಟು ಮಾಡುವಂತಹ ಗಿಡ ಆಗಿದೆ. ಈ ಗಿಡಗಳು ಇರುವುದರಿಂದ ಮಳೆ ಪ್ರಮಾಣ ಕಡಿಮೆ ಮಾಡುತ್ತದೆ ಮತ್ತು ಅದರ ಬೇರುಗಳು ವಿಶಾಲವಾಗಿ ಹರಡಿ ಕುಡಿಯುವ ನೀರಿನ ಪೈಪ್ ಒಡೆದು ಆ ನೀರಿನಿಂದ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುವಂತಹ ಗಿಡ ಆಗಿದೆ. ಈ ಗಿಡವನ್ನು ಈಗಾಗಲೇ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಗುಜರಾತ್, ತೆಲಂಗಾಣ, ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಗಿಡವನ್ನು ನಿಷೇಧ ಮಾಡಬೇಕು ಹಾಗೂ ಬೆಳೆದಂತಹ ಗಿಡವನ್ನು ಬುಡ ಸಮೇತ ಕಿತ್ತು ಹಾಕಬೇಕೆಂದು ಮತ್ತು ಮತ್ತೊಮ್ಮೆ ಈ ಗಿಡವನ್ನು ನೆಡಬಾರದು ಎಂದು ಮನವಿ ಮಾಡಿಕೊಳ್ಳುತ್ತೇನೆ. ದೇಶಿ ತಳಿಯಾದ ಹೊಂಗೆ ಮರ, ಬೇವು ಮರ, ಇನ್ನಿತರೆ ಗಿಡಗಳನ್ನು ಅದೇ ಜಾಗದಲ್ಲಿ ನೆಡಬೇಕೆಂದು ಈ ಮೂಲಕ ಪರಿಸರ ಪ್ರೇಮಿಯಾದ ನಾನು ವಿನಾಯಕ್ ಚಲುವಾದಿ ಮನವಿ ಮಾಡಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ರಘು, ಅಭಿಲಾಷ್, ನರೇಂದ್ರ, ಗೌತಮ, ರಾಮು, ರಮೇಶ್ ಸೇರಿದಂತೆ ಇತರರಿದ್ದರು.